Excel Techno School, ಗುರುವಾಯನಕೆರೆ, ವೇಣೂರು. Admission open now. ಮಹಾತ್ಮ ಗಾಂಧೀಜಿಯವರು 1948 ಜನವರಿ 30 ಹುತಾತ್ಮರಾದಂಥ ದಿನ. ಆ ದಿನವನ್ನ ಇಡೀ ದೇಶದ ಜನ ಸ್ಮರಿಸ್ಕೊಳ್ತಕ್ಕಂಥದ್ದು ಮಹಾತ್ಮ ಗಾಂಧೀಜಿಯವರ ಸೇವೆಯನ್ನ ಸಮಾಜಕ್ಕೆ ಮಾಡಿದಂಥದ್ದು, ದೇಶಕ್ಕೆ ಮಾಡಿದಂಥದ್ದು, ಸೇವೆಯನ್ನು ಸ್ಮರಿಸ್ಕೊಳ್ತಕ್ಕಂಥ ದಿನ. ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ 1915ನೇ ಇಸ್ವಿನಲ್ಲಿ ಬಂದರು. ಇಡೀ ದೇಶನೆಲ್ಲ ಸುತ್ತಿದ್ರು. ಆಮೇಲೆ ಸ್ವಾತಂತ್ರ್ಯ ಚಳವಳಿಯ ನೇತೃತ್ವವನ್ನ ವಹಿಸಿದರು. ಅವರು ಎಲ್ಲ ತ್ಯಾಗವನ್ನು ಮಾಡಿ ಈ ದೇಶಕ್ಕೆ ಅನೇಕ ಚಳುವಳಿಗಳನ್ನು ಮಾಡಿ ಅನೇಕ ಸಾರಿ ಜೈಲಿಗೆ ಹೋಗಿ ದೇಶಕ್ಕೆ ಅವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಬಂತು. ಕಾಂಗ್ರೆಸ್ ಪಾರ್ಟಿ ಅವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಹೋರಾಟವನ್ನ ಮಾಡಿತು. ಹಾಗಾಗಿ ಇವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ರೆ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ, ಬಲಿದಾನ ಅಂತ ಈ ಸಂದರ್ಭದಲ್ಲಿ ನಾವು ಸ್ಮರಿಸಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಬ್ಬ ಮತಾಂಧ ಅವರನ್ನ ಕೊಂದಾಕಲು ನಾಥೂರಾಮ್ ಗೋಡ್ಸೆ ಅಂತಕ್ಕಂಥವ್ರು ಮತ್ತು ಅವ್ರ ಜೊತೆಯಲ್ಲಿ ಇನ್ನ ಕೆಲವು ಜನರು ಸೇರ್ಕೊಂಡು ಅವ್ರನ್ನ ಕೊಂದಾಕಲು. ಮಹಾತ್ಮ ಗಾಂಧೀಜಿಯವರು ಸತ್ಯ, ಅಹಿಂಸೆ, ಸತ್ಯ ಅಹಿಂಸೆ ಅಂದ್ರೆ ಅದೇನು, ಅಹಿಂಸೆ ಪರಮೋ ಧರ್ಮ ಅಂತಕ್ಕಂಥದನ್ನ ಜನರಿಗೆ ತಿಳಿಸಿದಂತ ವ್ಯಕ್ತಿ ಅವರು. ಬಹುಶಃ ಸತ್ಯ ಅಹಿಂಸೆಯ ಮೂಲಕ ಸ್ವಾತಂತ್ರ್ಯ ದೊರಕಿಸಿಕೊಟ್ಟಿರ್ತಕ್ಕಂಥದ್ದು ಅಪರೂಪ ಅಂತಕ್ಕಂಥ ಮಾತುಗಳನ್ನು ಅವರು ಯಾವುದೇ ಸ್ವಾರ್ಥ ಇರಲಿಲ್ಲ. ಅವರು ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೂ ಕೂಡ ಸ್ವಾರ್ಥ ಇತ್ತು. ಅವ್ರು ಯಾರು ಕೂಡ ಸ್ವತಂತ್ರ ಭಾರತದಲ್ಲಿ ನಾವು ಸ್ವಾತಂತ್ರ್ಯವನ್ನು ಅನುಭವಿಸಬೇಕು ಅಂತಕ್ಕಂಥ ಕನಸನ್ನು ಕೂಡ ಕಂಡಿದ್ದಾರೆ. ಸೊ ಅವರು ಸ್ವಾತಂತ್ರ್ಯ ಆಗಬೇಕು, ಈ ದೇಶ ಬ್ರಿಟಿಷ್ನವರ ಕಪಿಮುಷ್ಟಿಯಿಂದ ನಾವು ಪಾರಾಗಬೇಕು, ಅಷ್ಟೇ ಅವರ ಮನಸ್ಸಿನಲ್ಲಿದ್ದದ್ದು. ಸೊ ಅಂತ ಮಹಾತ್ಮ ಗಾಂಧೀಜಿಯವರನ್ನ ಬಹುಶಃ ಅವರು ಹೇಳ್ತಾ ಇದ್ರು, ಇನ್ನು ಎಷ್ಟು ವರ್ಷ ಬದುಕ್ತಿದ್ರೆ ಗೊತ್ತಿಲ್ಲ. ಅವರು ಊಟದಲ್ಲೂ ಕೂಡ ವ್ರತವನ್ನು ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಅವ್ರಿಗೆ ಗುಂಡಿಕ್ಕಿ ಕೊಂದಂಥದ್ದು ಅದು ಅಕ್ಷಮ್ಯ ಅಪರಾಧ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳಲಿಕ್ಕೆ ಬರ್ತೇನೆ. ನಾವು ಅವ್ರಿಗೆ ಗೌರವ ಸಲ್ಲಿಸೋದೇನಪ್ಪಾ ಅಂತಂದ್ರೆ, ಗೌರವ ಸಲ್ಲಿಸೋದಕ್ಕೆ ಅರ್ಥ ಬರಬೇಕಾದ್ರೆ ನಾವು ಅವರ ತತ್ವಾದರ್ಶಗಳನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ನಡೆದಾಗ ಮಾತ್ರ ಅವ್ರಿಗೆ ಗೌರವ ಸಲ್ಲಿಸೋದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಗ್ರಾಮ ಪಂಚಾಯತಿಗಳಿಗೆ ನಾ ಇನ್ನೂ ಮುಗಿಸೇ ಇಲ್ಲ. ಆಮೇಲೆ ಮಹಾತ್ಮ ಗಾಂಧೀಜಿಯವರು ಶಾಶ್ವತವಾಗಿ ಅವರ ಹೆಸರು ಉಳಿಬೇಕಲ್ಲ. ಯಾಕಂದ್ರೆ ಬಹಳ ಜನ ಯುವಕರು
ಹರಿತಾ ಇದ್ದಾವೆ. ಅದಕ್ಕೋಸ್ಕರ ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳ್ಬಿಡ್ತೀನಿ. ಅದಕ್ಕೋಸ್ಕರ ಮಹಾತ್ಮ ಗಾಂಧೀಜಿಯವರು ಏನಂತ ಹೇಳಿದ್ರು ಅಂತಂದ್ರೆ, ಗ್ರಾಮಗಳ ಸ್ವಾವಲಂಬನೆ ಆಗದೇನೆ ದೇಶದ ಪ್ರಗತಿ ಆಗಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ಗ್ರಾಮಗಳು ಸ್ವಾವಲಂಬನೆ ಆಗಲ್ಲ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಸ್ವಾವಲಂಬನೆಯನ್ನ ಕಾಣಬೇಕು. ಅವು ಕಂಡಾಗ ಮಾತ್ರ ದೇಶದ ಪ್ರಗತಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಭಾರತ ಹಳ್ಳಿಗಳ ದೇಶ. ಮಹಾತ್ಮ ಗಾಂಧೀಜಿಯವರು ಹೇಳಿದಂತ ಕಾಲದಲ್ಲಿ ಸುಮಾರು 180% ಹಳ್ಳಿಗಳಲ್ಲಿ ವಾಸ ಮಾಡ್ತಾ ಇದ್ರು. ಅದರಿಂದ ಆ ಮಾತನ್ನ ಹೇಳಿದ್ರು, ಹಳ್ಳಿಗಳು ಉದ್ಧಾರ ಆಗದೇನೆ ದೇಶ ಉದ್ಧಾರ ಆಗಲ್ಲ. ಅದನ್ನು ನೆನೆಸ್ಕೊಂಡು ನಾವು ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಏನಪ್ಪಾ ಅಂತಂದ್ರೆ, ಸುಮಾರು ಕರ್ನಾಟಕದಲ್ಲಿ 6,000 ಪಂಚಾಯತಿಗಳಿದ್ದಾವೆ. ಸುಮಾರು 6,000 ಪಂಚಾಯತಿ ಕಟ್ಟಡಗಳಿದ್ದಾವಲ್ಲ, ಅವ್ರ ಹೆಸರನ್ನು ಇಡ್ತಕ್ಕಂಥದ್ದು. ಅದನ್ನ ನಾವು ತೀರ್ಮಾನ ಮಾಡಿ ಗ್ರಾಮ ಸುರಾಜ್ ಅದರ ಕಲ್ಪನೆಯನ್ನು ಕೊಟ್ಟವರು ಮಹಾತ್ಮ ಗಾಂಧೀಜಿ. ಗ್ರಾಮಗಳು ಸ್ವತಂತ್ರ ಆಗಬೇಕು. ಅವ್ರು ಹೆಂಗೆ ಬಯಸಿದ್ರು ಅಂತಂದ್ರೆ, ಹಳ್ಳಿಗಳು ಸ್ವಾವಲಂಬನೆಯಾಗಿ ಹಳ್ಳಿಯಿಂದ ದಿಲ್ಲಿಗೆ ಹೋಗ್ಬೇಕು, ದಿಲ್ಲಿಯಿಂದ ಹಳ್ಳಿಗೆ ಬರಬಾರ್ದು ಅನ್ನೋದು ಕನಸುಗಳು. ಸೊ ಅಂತವರು ನಮ್ಮನ್ನ ಅಗಲಿದ್ದಾರೆ. ಅದು ಹುತಾತ್ಮರಾಗಿದ್ದಾರೆ, ಗುಂಡೇಟಿನಿಂದ ಸತ್ತಿದ್ದಾರೆ. ಅದು ಎಲ್ರಿಗೂ, ನಮ್ಮ ಭಾರತೀಯರೆಲ್ಲರಿಗೂ ಕೂಡ ನೋವನ್ನುಂಟು ಮಾಡ್ತಕ್ಕಂಥ ಸಂಗತಿ ಇರ್ತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಹಾತ್ಮ ಗಾಂಧೀಜಿಯವರು ಇನ್ನೊಂದಷ್ಟು ದಿನ ಬದುಕಬೇಕಂತ. ಯಾಕಂತಂದ್ರೆ ಅವ್ರಿಗೆ ಅವರ ಅಭಿಮಾನಿ ಒಂದು ಪತ್ರ ಬರೀತಾರೆ. ಏನಂತ ಬರೀತಾರೆ ಅಂತಂದ್ರೆ, ನೀವು 100 ವರ್ಷ ಬಾಳಬೇಕು ಅಂತ ಬರೀತಾರೆ. ಅದಕ್ಕೆ ಉತ್ತರ ಏನ್ ಕೊಡ್ತಾರೆ ಗೊತ್ತಾ ಗಾಂಧೀಜಿಯವರು? ನಾನು ಕಡಿಮೆ ಹೇಳ್ಬಿಟ್ಟಿದ್ದೀನಿ, ನೀನು ನನಗೆ ವಯಸ್ಸನ್ನ 125 ವರ್ಷ ಬದುಕಬೇಕು ಅಂತ ಅನ್ಕೊಂಡಿದ್ದೀನಿ. ನೀನು 100 ವರ್ಷ ಅಂತ ಹೇಳ್ಬಿಟ್ಟಿದ್ಯಪ್ಪ ಅಭಿಮಾನದಿಂದ. ನಾನು 125 ವರ್ಷ ಬದುಕಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಉತ್ತರ ಕೊಡ್ತಾರೆ. ಸೊ ಅದರಿಂದ ಅವ್ರಿಗೆ ಇನ್ನೂ ಜಾಸ್ತಿ ದಿನ ಬದುಕಬೇಕು ಅಂತಕ್ಕಂಥ ಆಸೆ ಇತ್ತು. ಅದು ಆಗ್ಲಿಲ್ಲ ಅಂತಕ್ಕಂಥ ನೋವಿನ ಸಂಗತಿ. ಇದನ್ನ ನಾವು ಇವತ್ತು ವ್ಯಕ್ತ ಮಾಡಬೇಕಾಗ್ತದೆ. ಸೊ ಮಹಾತ್ಮ ಗಾಂಧೀಜಿಯನ್ನು ಇಡೀ ದೇಶ ಸ್ಮರಿಸಬೇಕು. ಇಡೀ ದೇಶ ಸ್ಮರಿಸತಕ್ಕಂಥ ಕೆಲಸ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.